ಮಂತ್ರವಾದಿ ಏನು ಒಳ್ಳೇದಾಲಿ ಬಾ, ಒಳ್ಳೇದಾಲಿ ಎಲ್ಲರಿಗೂ. ಶುಗರ್ ಮಾಡೋದ್ರಿಂದ 4 ದಿನಕ್ಕೆ ಏನು ಬೇಕೋ ಐಟಮ್ಗಳು ತಗೊಂಡಿವಿ. ಬ್ರಷು, ವಾಲಿ. ಗಾಯ್ಸ್ ನಾವು ರೆಡಿ ಆಗಿ ಬಂದ್ರೆ ಸ್ನಾನ ಮಾಡ್ಬಿಟ್ಟು ತಿರ್ಗಾ ಮನೆ ಕಂಡ್ರು ನೋಡಿ ಇವ್ರ ಕತೆಯ. ಗೈಸ್ ನಾವು ಆಲ್ಮೋಸ್ಟ್ ಮಡಿಕೇರಿ ಹತ್ರ ಬಂದ್ಬಿಟ್ಟಿದೀವಿ. ಈಗ ನೋಡಿ ಮೋಹನ ಹೇಳ್ದ ಅಂತಾಕ್ಷರಿ ಆಡ್ಕೊಂಡು ಹೋಗೋಣ ಅಂತ. ಅಂತಾಕ್ಷರಿ ಸ್ಟಾರ್ಟ್ ಮಾಡಿವಿ. ಈಗ ರಾಲಿ ನಮ್ಮ ಮೇಘನವರು ಈಗ ಏನೀಗ ವಾನ ವಸಂತ. ಗೈಸ್ ನಮ್ಮ ಬಾವ ಹೋಗಿ ಹಣ್ಣು ಪಣ್ಣು ಎಲ್ಲ ತಕ ಬಂದ್ರು. ಅದ್ರಲ್ಲಿ ಸುಳ್ಳಿದಲ್ಲ ಬಾ ವೆದರ್ ನೋಡಿ ಗೈಸ್ ಸಖತ್ತಾಗಿದೆ. ಗೈಸ್ ಎಲ್ಲ ಈಗ ನಾವು ತಿಂಡಿಗೆ ಬಂದಿದೀವಿ. ಎಲ್ರಿಗೂ ನಮಸ್ಕಾರ, ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಏನಂತ ವಿಷಯ ಇವತ್ತು ನಿಮಗೆ ತಮ್ಮನೇಲಿ ನೋಡಿದಷ್ಟೇ ಗೊತ್ತಾಗಿರುತ್ತೆ. ನಾವೆಲ್ಲ ಫ್ಯಾಮಿಲಿ ಟ್ರಾವೆಲ್ಗೆ ಹೋಗ್ತಾ ಇದ್ದೀವಿ. ಅದಕ್ಕೆ ಮೇಘವರು ಮನೇಲಿ ಮನೆಗೆ ಎಲ್ಲದಕ್ಕೂ ಪೂಜೆ ಮಾಡ್ತಾವಳೆ. ಮಂಗಳ ಏನದು ಸಾಂಬ್ರಾಣಿ ಧೂಪ ಹಾಕ್ತಾವ್ರೆ. ಮಂತ್ರವಾದಿ ಏನು ಒಳ್ಳೇದಾಲಿ ಬಾ, ಒಳ್ಳೇದಾಲಿ ಎಲ್ಲರಿಗೂ. ಸುಖವಾಗಿ ಹೋಗಿ ಸುಖವಾಗಿ ಬರವ ಅಂತ ಪೂಜೆ ಮಾಡಿಬಿಡಿ. ಮೋಹನ, ದಿಲೀಪು, ನಾನು, ಪ್ರಕಾಶ, ಮೇಘ. ಎಕ್ಸ್ಟ್ರಾ ಪರ್ಸನ್ ಮೇಘನೆಯ. ಮೇಘ ತಿರುಗಡಿಗೆ. ಗೈಸ್ ಏನಪ್ಪ ಅಂದರೆ ಅದು ಎಕ್ಸ್ಟ್ರಾ ಒಂದು ಹೊಸ ವಿಚಾರ ಅಂದರೆ ನಾವು ಇವತ್ತು ಟೋಟಲ್ ಹೋಗ್ತಾ ಇರೋದು 3 ದಿನದಿಂದ 4 ದಿನ ಟ್ರಾವೆಲ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಫುಲ್ ಟ್ರಾವೆಲ್ ಮಾಡೋಕ್ಕೋಸ್ಕರ ಎಲೆಕ್ಟ್ರಿಕ್ ಕಾರಲ್ಲಿ ಹೋಗ್ತಾ ಇರೋದು ನಾವು. ಎಲ್ಲೆಲ್ಲಿ ಚಾರ್ಜಿಂಗ್ ಪಾಯಿಂಟ್ ಸಿಗುತ್ತೆ ಅಲ್ಲಿ ಚಾರ್ಜ್ ಮಾಡಿಕೊಂಡು, ಇದು ನಮ್ಮ ಬಾವೊಂದು 412 ರೇಂಜ್ ಇರೋ ಗಾಡಿ. ಈ ಗಾಡಿನ ತಗೊಂಡು ಹೋಗ್ತಾ ಇದ್ದೀವಿ. ಹೊಸ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನೋಡೋಣ ಇವತ್ತಿಂದ ನಮ್ಮ ಟ್ರಾವೆಲ್ ಹೇಗಿರುತ್ತೆ ಅಂತ ಪ್ರತಿಯೊಂದು ಜಾಗದಲ್ಲೂ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಹೊಸ ವಿಡಿಯೋಗಳನ್ನ ಹಾಕ್ತಾ ಹೋಗ್ತೀನಿ ನಮ್ಮ ಶಿವಗೌಡ ಮೋಹನ್ ಯೂಟ್ಯೂಬ್ ಚಾನಲಲ್ಲಿ. ಎಲ್ಲರೂ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಎಲ್ಲೆಲ್ಲಿ ಹೋಗ್ತೀವಿ ಅಂತ ನೀವು ನೋಡ್ತಾ ಇರಿ. ಒಂದು ಕಾಯಿ ಕೊಟ್ಬಿಟ್ರೆ ನಮ್ಮ ಬಾವನ್ ಪಾಟ್ಲೆ ನೋಡಿ ಪಾಪ ಪ್ರಕಾಶ್ ನಮ್ಮ ಅದಕ್ಕೆ ಅಕ್ಕನ ರೂಮ್ಗೆ ಹೋಗ್ಬಿಟ್ಟು ಸಾಮಾನ್ಯ ದುಪ್ಪಕ್ಕೆ ಹೋಗ್ಬಿಟ್ಟು ನಾನು. ಗೈಸ್ ನಮ್ಮ ಮೇಘ ಮೇಡಮ್ ಅವರು ಪೂಜೆ ಮಾಡ್ತಾ ಇದ್ದಾರೆ. ಒಳ್ಳೇದಾಗಲಿ ಅಂತ ನೀಟಾಗಿ. ಇದೇನಿದು ದರ್ಶನ ಅದು ವಾರ ಕೊಟ್ಟಿರೋದು ಅಕ್ಕಿಗಳು. ನೋಡಿ ಗೈಸ್ ಪೂಜೆ ಮಾಡ್ತಾರೆ ಮೇಘ ಅವರು. ಸುಖವಾಗಿ ಬರೋಣ ಅಂತ. ಇಲ್ಲೆಲ್ಲ ಇಕ್ಕಾಯ್ತು ಅಲೆ. ದೇವ್ರ ಪೂಜೆನೂ ಆಗಿದೆ. ನಾನು ಒಳಗಡೆ ಹೋಗೋ ಗ್ಯಾಪಲ್ಲಿ ಆಲ್ರೆಡಿ ಇಕ್ಕಿ ಪೂಜೆ ಮಾಡಿಬಿಟ್ಟಿದ್ರು. ಯಾರಿ ಮೋಹನ ಆ್ಯಂಡ್ ದಿಲೀಪು ಫೋನ್ ಮೇಲೆ ಫೋನು. ಅವರು ಲೇಟಾಗಿ ರೆಡಿ ಆಗಿರ್ತಾರೆ ಅಂತ ನಾನು ಅನ್ಕೊಂಡಿದ್ದು. ನಮಗಿಂತ ಬೇಗ ರೆಡಿ ಆಗ್ಬಿಟ್ಟು ಕಾಯ್ತಾ ಬಿದ್ದವ್ರೆ. ಲೇ ಮೇಘ, ಎಲ್ರಿಗೂ ನಮಸ್ಕಾರ. ಯಾರು ಸ್ಕಿಪ್ ಮಾಡಬೇಡಿ. ಇದು ನೋಡಿ ಏನು ತೋರಿಸ್ತಾ ಇದ್ದೀನಿ ಅಂದರೆ, ನಾವು 4 ದಿನ ಟ್ರಾವೆಲ್ ಮಾಡ್ತಾಯಿದ್ದೀವಿ, ಫ್ಯಾಮಿಲಿ ಟ್ರಾವೆಲು. ಹಾಗಾಗಿ 4 ದಿನ ಟ್ರಾವೆಲ್ ಮಾಡೋದ್ರಿಂದ 4 ದಿನಕ್ಕೆ ಏನು ಬೇಕೋ ಐಟಮ್ಗಳು ತಗೊಂಡಿವಿ. ಬ್ರಷು, ವಾಲಿನಿ, ಏನಾರು ನೋವು ಬಂದು ಯಾರಿಗೂ ಎಮರ್ಜೆನ್ಸಿ ಬೇಕಂದರೆ ವಾಲಿನಿ ತಗೊಂಡಿವಿ. ಮತ್ತು ಬ್ಯಾಂಡೇಜ್ಗಳನ್ನ ತಗೊಂಡಿದ್ದೀವಿ. ಮತ್ತು ವಿಕ್ಸು, ಮೇಘ ಬತ್ತವಳೆ, ಮೇಘಂಗೆ ವಿಕ್ಸು, ಮತ್ತು ಚಾಕ್ಲೇಟ್ಗಳು, ವಿಕ್ಸ್ ಚಾಕ್ಲೇಟ್ಗಳು, ಮತ್ತು ಗ್ಲೂಕೋಸು, ಸುಸ್ತಾದರೆ ಗ್ಲೂಕೋಸು, ಸೋಪ್ಗಳು, ಮತ್ತು ಟ್ಯಾಬ್ಲೆಟ್ಗಳು, ಡೋಲೋ 650 ಟ್ಯಾಬ್ಲೆಟು, ಮತ್ತು ಮೈಕೇನೋ ಟ್ಯಾಬ್ಲೆಟು, ಬ್ಯಾಂಡೇಜ್ಗಳು, ಮತ್ತು ಏನಿದು ಕ್ರೀಮು, ಅಲರ್ಜಿ ಕ್ರೀಮು ನಮ್ಮ ಬಾಬಾ ತೊಗೊಂಡವ್ರೆ, ಕೊಬ್ಬರಿ ಎಣ್ಣೆ. ಇಷ್ಟು ಐಟಮ್ಗಳನ್ನ ಜೊತೆಗೆ ತೊಗೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಈಗ ಓಡೋಣ. ನಮ್ಮ ಟ್ರಾವೆಲ್ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಇಲ್ಲಿಂದ ನಮ್ಮ ಹುಣಸೂರಿಂದ. ಈಗ ನಮ್ಮ ಪ್ರಕಾಶ್ ಆ್ಯಂಡ್ ಮೇಘ ಅವ್ರ ಮನೆ ಇದ್ದೀವಿ. ಟ್ರಾವೆಲ್ ಸ್ಟಾರ್ಟ್ ಮಾಡೋಣ. ಮೋಹನ ಆ್ಯಂಡ್ ದಿಲೀಪು ಬಂದು ಜನ ಇರ್ತಾರೆ ಕಾರ್ಗೆ. 5 ಜನ ಹೋಗ್ತಾ ಇರೋದು. ನಾನು, ಪ್ರಕಾಶ ಬಾವ, ಮೇಘ, ಮೋಹನ, ದಿಲೀಪು 5 ಜನ ಹೋಗ್ತಾ ಇರೋದು. ಎಕ್ಸ್ಟ್ರಾ ಪರ್ಸನು ಮೇಘನೆಯ. ಗೈಸ್ ಫೈನಲಿ ನಮ್ಮ ಫ್ಯಾಮಿಲಿ ಸೀನಿಯರಿಟಿಯಿಂದ ದೇವರಿಂದ ಪೂಜೆ ಆಗಿದೆ. ಈಗ ಮನೆ ದೇವ್ರ ಪೂಜೆ ನಡೀತದೆ. ಇನ್ನೆಲ್ಲ ದೇವ್ರಿಗೆ ಹೋಗಿ ಬರ್ಬೇಕಷ್ಟೇ ಅಷ್ಟೇ ಈಗ. ಗೌರಮ್ ತಾಯಿ ನಡೆಸ್ಬೇಕನಪ್ಪ. ಗೌರಮ್ ತಾಯಿ ಥ್ಯಾಂಕ್ಸ್ ಬಾಬಾ. ಥ್ಯಾಂಕ್ ಯು 20 ಲಕ್ಷ ರೂಪಾಯಿ ಸಮ ಇದು ಗೈಸ್.
ದಿಲೀಪ್ ಮೋಹನ್ ಅಲ್ಲವ್ರೆ. ಕೊಟ್ಬಿಡಿ ಅಂತ ಹೆಂಗೆ ಕೊಡ್ಬಿಡು ಅದನ್ನು ಕೊಡಿ ಇಲ್ಲ ಕೊಡ್ತಾಳೆ. ಮೇಘನ್ಗೆ ಬಾ ದುಡ್ಡು ಇಸ್ಕೋ ಬಾ ಆಯ್ತು ಫುಲ್ ಟ್ಯಾಂಕ್ ಫುಲ್ ಟ್ಯಾಂಕ್ ಆಗೋದ ಫುಲ್ ಟ್ಯಾಂಕ್ ಮಾಡಿಸ್ಬಿಟ್ಟಿನಿ. ಗೈಸ್ ಫೈನಲಿ ಎಲ್ಲಾ ಬ್ಲೆಸ್ ಮಾಡಿ ನಮ್ಗೆ ಆಶೀರ್ವಾದ ಕೊಟ್ಟು ಕಳಿಸ್ತಾ ಇದಾರೆ. ಚಡ್ಡಿ ಹಾಕಿದೀಯಾ ತರ ಕಾಣ್ತಾ ಇದೆ. ಸಖತ್ತ ಮಾತಾಡ್ದೆ ಬಿಡು. ಅಲ್ಲಿ ನಂಗೆ ಬಾವುದು ಭೋಜೆ ಬಂದ್ಬಿಡು ಮಾವಂಗೆ ಅತ್ತೆಗೆ ಚಿಕ್ಕಿಗೆ ಬನ್ನಿ ಹೊರಡೋಣ ಈಗ ಡೈರೆಕ್ಟ್ ಧರ್ಮಸ್ಥಳಕ್ಕೆ. ಧರ್ಮಸ್ಥಳ ತಾನೆ? ಹಾ ಗೈಸ್ ಮೊದಲನೇ ಟ್ರಾವೆಲ್ ಇಸ್ ಧರ್ಮಸ್ಥಳ. ಎಲ್ಲ ಮೊದಲ ಫಸ್ಟ್ ಧರ್ಮಸ್ಥಳ. ಗೈಸ್ ನಾವು ರೆಡಿ ಆಗಿ ಬಂದ್ರೆ ಸ್ನಾನ ಮಾಡ್ಬಿಟ್ಟು ತಿರ್ಗಾ ಮನಿ ಕಂಡ್ರು ನೋಡಿ ಇವ್ರ ಕತೆಯ. ಬಾ ಮುನೆ ಇದಲ್ರಲ್ಲ ಏನ್ ನಿದ್ದೆ ಬತ್ತ ಅಂತ ಅಲ್ಲಿ ಬನ್ನಿ ಕಾರಣ ಮನಿ ಕಳವ್ರಿ ದಿರಿ ಬೈದಲೋ ತಿರ್ಗಾಕ್ ಮನಿ ಕಂಡ್ರಿ ಅಂತ. 2 ಗಂಟೆಗೆ ಹೇಳ್ಸ್ಬಿಟ್ಟು ನೀವು ಯಾವ 2 ಗಂಟೆ ಈಗ ಅರ್ಧ ಗಂಟೆ ಬಂದಿಲ್ಲ. ಮನೆ ಪೂಜೆ ಮಾಡ್ತಾ ಇರ್ತಕ್ಕಂಥ ಕಾರ್ಗಳಿಗೆ ನಡೀರಿ. ಎದಲಿ ಬೇಗ ನೀವೇನ್ರಿ ಬಿಡು. 2 ಗಂಟೆಗೆ ನಿದ್ಗೆಡ್ಸ್ಬಿಟ್ಟು ನಮ್ನ ಎಷ್ಟೇ 2 ಗಂಟೆ ಇನ್ನೇನು 1 ಗಂಟೆಗೆ ಹೇಳ್ಸಿದ್ ನಮ್ನ. 2 ಗಂಟೆಗೆ ಯಾರು ಸ್ನಾನ ಮಾಡಿ ಫೋನ್ ತೋರ್ಸ ಯಾರಿಗೆ ಎಷ್ಟು ಗಂಟೆ ಇದ್ರು ಅಂತ. ನನ್ 2 ಗಂಟೆಗೆ ಫೋನ್ ಮಾಡಿದ್ರು ಪ್ರಕಾಶಣ. ಎಲ್ಲ ಇದ್ರಲ್ಲಿ ಆಯ್ತು ಬಿದ್ದಳು ಅಲ್ಲಿ ಕಾಯ್ತವ್ರೆ. ಒಳ್ಳೆ ಚಂದ ಆಯ್ತಂಡ್ರೆ ನಿಮ್ದು. ಇಲ್ಲಿ ಲಗೇಜ್ಗಳೇ ಎತ್ಕೊಳ್ಳಿ ಬೇಗ ಬನ್ನಿ. ಕಟ್ ಮಾಡೋ ಗೈಸ್ ನಮ್ಮ ಬಾಮೈದ ದಿಲೀಪ್ ಹೇಳ್ತಾವನೆ ನನ್ ವಿಡಿಯೋ ಮಾತ್ರ ಮಾಡಬೇಡ ಲಾಗ್ ಮಾತ್ರ ಮಾಡಬೇಡ ಅಂತ ಹೇಳ್ತಾವ್ರೆ. ಏನಿಗೆ ಗೊತ್ತಾ ನಾನು ಟೊಕಾಳಿ ಆಗಿದ್ದೀನಿ ಅಂತ. ಇವ್ನ್ ಟೊಕಾಳಿ ಆಗಿರೋ ವಿಷಯ ಅದು ಇವ್ರ ಮಗಳು. ಕೂದಲೇನ್ ಗುರು ಎಲ್ಲಾ ಬಿಡ್ತಾರೆ. ಟೊಕಾಳಿ ಹಾಕು ದಮ್ ಬೇಕಲ್ಲಿ ಬಾಮೈದ ಅದ್ ರೀಲ್ ಮಾಡ್ಲಾಕ ಸಖತ್ತಾಗಿರುತ್ತೆ. ವಿಡಿಯೋ ಮಾಡ್ಕೊಡ್ತೀನಿ ನಾನು. ಗೈಸ್ ಈಗೆಲ್ಲ ಹೊರಟಿದೀವಿ ಹುಣಸೂರಿಂದ. ನಮ್ಮ K45 ಹುಣಸೂರಿಂದ ಸ್ಟಾರ್ಟ್ ಮಾಡಿ ನಮ್ಮ ಪಯಣ 3 ದಿನಗಳ ಕಾಲ ಎಲೆಕ್ಟ್ರಿಕ್ ಗಾಡಿಲಿ ಫಸ್ಟ್ ಎಕ್ಸ್ಪೀರಿಯನ್ಸ್. ಇದು ಎಕ್ಸ್ಪೀರಿಯನ್ಸ್ ಇಲ್ಲ ನಾವು ಚಾರ್ಜ್ ಆಗ್ಬೇಕಿಲ್ಲ ಗಾಡಿ ಚಾರ್ಜ್ ಆಗ್ಬೇಕು. ಯಾವ್ದು ಚಾರ್ಜ್ ಬೇಗ ಅದು ಇರೋ ವಿಷಯ ಹೇಳಕ್ ಹೋಗ್ಬಿಟ್ಟೆ ನಾನು. ಎಲ್ಲಿ ಏನಾರ ಮಾಡ್ಕೊ ಎಲ್ಲೆಲ್ಲಿ ಚಾರ್ಜ್ ಬರ್ತದೆ ಅಲ್ಲಿ ಕ್ಯಾಪ್ ಎಲ್ಲ ಅದ್ರಲ್ಲೇ ತೋರಿಸುತ್ತೆ. 100 ಕಿಲೋಮೀಟರ್ ಇದ್ದಂಗೆ 3 ಕಿಲೋಮೀಟರ್ ಬ್ಯಾಲೆನ್ಸ್ ಇದ್ದಂಗೆ ಹೊಡ್ಕೊಬಿಡಲ್ಲ. 100 ಕಿಲೋಮೀಟರ್ ಎಲ್ಲ ಐತೈತೆ ಅದೇ ತೋರಿಸುತ್ತೆ. ಬಮೇದ ಅಲ್ಲೇ ಮೊಬೈಲ್ ಅಲ್ಲಿ ತೋರಿಸುತ್ತೆ. ಅಲ್ಲೇ ಇದ್ರಲ್ಲೇ ತೋರಿಸುತ್ತೆ ಅವ್ನ ಸ್ಕ್ರೀನ್ ಅಲ್ಲಿ. ಅದು ಬೇರೆ ಆ್ಯಪ್ ಅಲ್ಲಿ ಐತಂತ ರೂಟ್ ಮ್ಯಾಪ್ ಹಾಕ್ರೆ ಫೋನಲ್ಲಿ ತೋರಿಸ್ತದೆ ಇಡೀ ಊರು. ಬೆಡ್ಶೀಟ್ ಎತ್ಕೊಂಡ್ಬಿಡ್ರೆ ಆರಾಮ್ ರೊಕ್ಕೋಸ್ಕ ಮನಿ ಕೊಡೋದಾಗಿತ್ತು ನಾವಿಲ್ಲೇ. ಒಯ್ದೆಲ್ಲ ಸಿಕ್ಕರ್ ತಗೊಂಡು ನಡಿ ಅದು ತಗೋಬೇಕಂತ. ಏನಿಕ್ಲಾ ಒಯ್ತು ಹೊಸ ಜಗ್ಗದಲ್ಲಿ ಇದ್ರಳಿಯಾ ನಮ್ಮ ಮೈ ಶಾಖಗಳೇ ತೋರಿಸ್ತದೆ. ಆಮೇಲೆ ಶಕೆಯ ಫ್ಯಾನ್ ಹಾಕು ಎ ಸಿ ಹಾಕು ಅನ್ಬೇಕಾಯ್ತದೆ. ಎ ಸಿ ಗೀಸಿ ಹಾಕೊಳ್ಳೋದು ಬೇಡ, ಸುಮ್ಮನೆ ಎ ಸಿ ಹಾಕೊಂಡ್ರೆ ರೇಂಜ್ ಕಮ್ಮಿ ಆಗುತ್ತೆ. ನಾನು ಹೇಳೋ ಮ್ಯಾಟ್ರೇ ಮರ್ತ್ಬಿಟ್ಟೆ. ನಮ್ಮ ಬಾಮೈದವರು ಏನಕ್ಕೆ ಟೊಕಳೆ ಆಗಿರೋದಂದ್ರೆ ಅವ್ರದ್ದು ಪಾಪೋದಷ್ಟೇ ನಮ್ಮ ಕಡೆ ಅರ್ಕೆ ಇರುತ್ತೆ. ಅವ್ರು ಅರ್ಕೆ ಒಪ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಮುಡಿ ಕೊಟ್ಟಿದ್ದಾರೆ. ನನಗೇನಾರ ಪಾಪ ಅಂದ್ರೆ 3 ದಿನ ಮುಂದೆ ಪಾಪ ಅಲ್ಲ ಕನ್ಫರ್ಮ್ ಆದ್ರೇನೆ. ನಮ್ಗೆ ಬೆಳಿಗ್ಗೆ ಎದ್ದ ತಕ್ಷಣ 190 ಹಾಕ್ಬಿಟ್ರೆ 90 ಮೀನ್ಸ್ ಟೀ. ಗೈಸ್ ಇನ್ನು ನಾವು ಗಾಡಿ ಸ್ಟಾರ್ಟ್ ಮಾಡಿ 10 ನಿಮಿಷನೂ ಆಗಿಲ್ಲ. ಆಲೆ ನಮ್ಮ ಬಾಮೈದ ಟೀ ಹಾಕು ಟೀ ಅಂತವ್ರೆ. ಮಾಡ್ಕ ಫ್ಲಾಸ್ಕ್ ಹಾಕ ಬರ್ಬೇಕಾಯ್ತಲ್ಲ. ಹೆಂಗಿತ್ತು ಸುಪ್ರಭಾತ? ಯಾರ ಹತ್ರ? ನಿಮ್ಮ ಅಣ್ಣನ ಹತ್ರ. ಯಾವ ಅಣ್ಣನ ಹತ್ರ? ಈ ಅಣ್ಣನ ಹತ್ರ ನೈಟು. ನಾನು ಗುರು ಹುಡ್ಸರ್ಲೇ ಇದ್ದೆ ಹೇಳ್ಬೇಕು ಅಂದ್ರೆ. ಯಾಕಂದ್ರೆ ನಾನ್ ಕೇಳಿಲಿ ನಾನುವೆ ಬಾವಾ ರೆಡಿ ಆಗಿರ್ತೀನಿ 3 ಗಂಟೆ ಬಂದು ನನ್ನ ಕ್ಯಾಚಪ್ ಮಾಡ್ಬಿಡಿ ಅನ್ನ. ನನ್ ತಮಾಸಿಗೆ ಹೇಳ್ತಾರೋದು ತಮಾಸಿಗೆ ತಿಳ್ಕೊಬೋಗ್ತೇನೆ. ತಕಾಪುಟಕಾಲ ಅದ್ ಏನೇನೋ ಸಂಸ್ಕೃತವಾ ಆಯ್ತು ಬಿಟ್ಟು ಕಟ್ ಮಾಡ್ದೆ. ರಿಸ್ಕ್ ಆಗಿಲ್ಲ ಕರ. ಅಯ್ಯೋ ಇವಳು ಮನೆಗೆ ಚಿಕನ್ ತಂದ್ಕೊಡ್ಬೇಕು. ಆ ಕಾಂತಾಣ ಬೇರೆ ಫೋನ್ ಮೇಲೆ ಫೋನ್ ಹೊಡಿತಾನೆ. ನಂಟ್ರೆ ಹೋಗ್ಬಿಡೋಣ ಅಣ್ಣ ನಿಮ್ಗ ಕಾಯ್ತಾನೆ ಅಂತವನೆ. ಅಲ್ಲಿ ಅಂಗಡಿ ಫುಲ್ ರಶ್. ಮರಿ ತಂದು ಹಾಕ್ಬೇಕು. ಕಟ್ಟಿಂಗ್ ಮಾಡಿಸ್ಬೇಕು.
ಹೋಗ್ ಮಧ್ಯಾಹ್ನ ಮನೆ ಕೊಂಡವ್ರೆ ಮಾವಂಗ್ ಒಪ್ಸಕ್ಕೆ ಮಾವ ಬೈತಾ ಬಿದ್ದವ್ರೆ ಮಧ್ಯಾಹ್ನ ಎಲ್ಲ ಏನ್ ಮಾಡ್ತಿದ್ದೆ ಫೋನ್ ಮಾಡ್ದೆ ಅದು ಹೇಳ್ತಾ ಇರೋದು ಒಪ್ಸಕ್ ಹೋಗಿನ್ಕಲ್ಲ ಇವಾಗ ಕೊಡ್ನ ಅಪ್ಪಂಗೆ ಅಂತ ಬೇಡ ಬೇಡ ಕಲಪ್ಪ ಕೊಡ್ಬೇಡ ಅಂದೆ ಅದಕ್ಕೆ ಅಲ್ಲೂ ಹೇಳ್ತಾ ಇರೋದು ಕಡ್ಡಿ ಇಳ್ಕಕ್ ಬಂದೆ ಅಂತ ಹೇಳ್ತಾ ಇರೋದು ಅಪ್ಪಂಗೆ. ನಾನು ಫೋನ್ ಮಾಡ್ದ ಅನ್ಕಂದೆ ಮಾವಂಗೆ. ಆಮೇಲಿಂದ ಈ ಜೋಸ್ನ ಕೊನೆಯವ್ರಿಗೆ ಯಾರು ಕಳ್ಕೊಬಿಡಿ. ಈ ಮಗ ಫೋನ್ ನಮ್ ಟೀಮಲ್ಲಿ ಮೇಘ ಡಿಪ್ರೆಷನ್ ಹೋಗ್ಬಿಟ್ಟವಳೆ. ತಲೆಕೆಟ್ಟವನಿಗೆ ಒಬ್ಬ ಗಂಟೆ ಒಳಗೆ ಮಾತಾಡ್ತಾವಳೆ. ನೀರ್ ಹಾಕಳ್ದಂಗ್ ಕುಡ್ಬಿಟ್ಟಾಳೆ ಇವಾಗ. ಓ ಹೋಯ್ತಾರ ಇದಕ್ಕೆ ಅಲ್ಲಿ ಗೈಸ್ ಇಲ್ಲಿ ನೋಡಿ, ನಾನು ಈಗ ಕೇಳ್ದೆ ಒಂದು ಕ್ವಶನ್, ನಿಮ್ಗೆಲ್ಲರಿಗೂ ವಿಡಿಯೋ ಮಾಡಿದ್ರೆ ಬೇಜಾರಿಲ್ವಾ ಅಂತ. ಅವ್ರಿಗೆ ಎಲ್ಲರಿಗೂ ಓಕೆ. ನಮ್ಮ ಬಾಮೈತಿಗೆ ಟೊಕಾಳಿ ಆಗೋ ನಾಡು ಸ್ವಲ್ಪ ಬೇಜಾರದಂತೆ. ಬಾಮೈತ ನಿಜವಲ್ಲೂ ಸಖತ್ತಕ್ಕಂತ ಇದೆಯಾ? ಗಡ್ಡಕ್ಕೆ ಕೂದಲು ಬರಂಗ್ ಮಾವಟ್ ಹಾಕ್ಬಿಡಿ. ಓ ಕೇಳಿದೆ ಆ ತರ ಎಲ್ಲ ಆಪ್ಷನ್ಗಳವೆ ಮಾಡಬಹುದು. ಏಲೆ ಬಮೇದ ಬಮೇದ ಇಲ್ಲಿ ಕೇಳಿದೆ ಆ ತರ ಎಲ್ಲ ಆಪ್ಷನ್ಗಳವೆ. ಏಲ್ ಮಾಡ್ಬೋದು, ಮಾವುಟ್ ಹಾಕಿದ್ರೆ ಏ ಅಂತ ಮೆನ್ಷನ್ ಮಾಡಿದ್ರೆ ಮೆನ್ಷನ್ ಮಾಡ್ಬೇಕು ಯಾವ್ದೇನ್ ಮಾಡಿದೀನಿ ಅದೆಲ್ಲ ಅವೆಲ್ಲ ಪ್ರತಿಯೊಂದು ತಿಳಿಸ್ಬೇಕು. ತಿಳಿಸಿದ್ರೆ ನಮ್ಗೆ ಅದರಿಂದ ಅರ್ನಿಂಗ್ ಬರಲ್ಲ. ಕುಶಾಲನಗರ ಹೊಡಿ ಹೋಗಿದ್ದಾನಪ್ಪ. ಗೈಸ್ ಈಗ ನಾವು ಕುಶಾಲ್ ನಗರದಲ್ಲಿ ಹೋಗ್ತಾ ಇದೀವಿ. ಕುಶಾಲ್ ಪಿರಿಯಾಪಣ್ಣ ಎಲ್ಗೋ ಹೋಗಿದ್ದು ಏನೇನು ಮಕ್ಕಳು ಗೊತ್ತಿಲ್ಲದೆ ರೂಟು. ನೀವು ವಿರಾಜಪೇಟೆಗೆ ಬರ್ತೀನಿ ಅಂದಕ್ಕೆ ವಿರಾಜಪೇಟೆಗೆ ಡೈರೆಕ್ಟ್ ಬಂದಿದ್ದು. ವಿರಾಜಪೇಟೆಯಲ್ಲಿ ನನ್ನ ಮಕ್ಳು ನನ್ನೇ ಬೋಟಿ ಇವರೇ ಹೊಂಟಾಗಾರೆ. ಎಲ್ಲಿಗೆ ಎಲ್ಗೋದಾಗ ಧರ್ಮಸ್ಥಳಕ್ಕೆ ಇವರು ನನ್ನ ಜೊತೆ ಬರ್ತೀನಿ. ವಿರಾಜಪೇಟೆಗೆ ಏನಿರಲ್ಲ ನಾವೆಲ್ಲೋ ಹೋಗಿದ್ದು. ನಾವುಗಳೆಲ್ಲ ಹೋಗಿದ್ವಾ. ನಾನು ಬರ್ತೀನಿ ಅಲ್ಲಿಗೆ ಜಾಯ್ನ್ ಆಯ್ತೀನಿ ಅನ್ಕೊಂಡು ಇವನು ಅವ್ನ ಹೆಂಡತಿ ಕರ್ಕ ಬಂದಂಗೆ. ನಾವು ನೋಡ್ರೆ ಆಲೆ ಹೆಚ್ಚು ಕಡಿಮೆ ಮಡಿಕೇರಿ ವಿರಾಜಪೇಟೆ ಬೋಟ್ ಬಂದ್ಬಿಟ್ಟಿದೀವಿ ಆಗ್ಲೇ. ನಾನು ವಿರಾಜಪೇಟೆಯಲ್ಲಿ ಇವನು ಫೋನ್ ಮೇಲೆ ತಿರ್ಗಾ 50 ಕಿಲೋಮೀಟರ್ ಎಕ್ಸ್ಟ್ರಾ ಬಿಡ್ತಿರೋದು. ಎಲ್ಗೋದಾಗ ಗೊತ್ತಾ ಫೋಟೋ ಶೂಟ್ ಹೋಗಿದ್ವಲ್ಲ ಅವಾಗ. ನಾನು ಇದೇ ರೂಟಲ್ಲಿ ಹೋಯ್ತದೆ. ಇಲ್ಲೆಲ್ಲಿ ಬ್ರೋ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ತಿರ್ಸ್ಕೊ. ನಮ್ಮ ಬಾಬಾ ಕನ್ಫ್ಯೂಷನ್ ಮಾಡ್ಕೊಬಿಟ್ಟ ಒಂದೇಗಳಿಗೆ. ಇಂಥ ಇದ್ರಲ್ಲಿ ಸ್ಲೋ ಮಾಡ್ಕೋ ಅಷ್ಟೇನೆ. ಇಲ್ಲಿ ಮುಂದೆ ಎಲ್ಲ ಜಾಗ ಅದೆ. ಗೋಣಿಕೊಪ್ಪಗೆ ರಿಟರ್ನ್ ತಗೊಂಡು ಗೋಣಿಕೊಪ್ಪಗೆ ಹೋಗಿ ವಿರಾಜಪೇಟೆಗೆ ಹೋದೆ. ಏನೇನು ಮಕ್ಳು ಬರ್ತಾರೆ ಅಂತ ಅಲ್ಲೂ ಬರ್ಲಿಲ್ಲ. ಆಗ ವಿರಾಜಪೇಟೆ ರೂಟ್ ಮ್ಯಾಪ್ ಹಾಕೊಂಡು ಅಲ್ಲಿಂದ 100 ಕಿಲೋಮೀಟರ್ ಎಕ್ಸ್ಟ್ರಾ ಹೊಡೆದೆ. ನೈಟ್ ಅಂಡ್ ನೈಟೆ ಓಕೆ ಒಂದ್ ದಿನ ಜರ್ನಿ ಮಾಡ್ಕೊಂಡು ಹೋದೆ. ಈ ನನ್ನ ಮಕ್ಳು ಸಂಗ ಮಾಡ್ಬಿಟ್ಟು ನಾವು ಬರ್ಬೇಡ ಅಂತ ಕುಶಾಲನಗರ ತುಂಬಿಸ್ಬಿಡದ ಏನ 78% ಅದೇ. ನೀವ್ ತುಂಬಿಸಿದ್ರೆ ನಮ್ ಗಾಡಿ ಹೊಟ್ಟೆಗೂ ತುಂಬಿಸೋದು. ಅಲ್ಲ ಚಾರ್ಜಿಂಗ್ ತುಂಬಿಸಿ ನಡಿ. ಇಲ್ಲಾಂದ್ರೆ ಗಸಿ ಖಾಲಿ ಮಾಡ್ಕೊಂಡೆ ಹಾಕೋದು. ಪದೇ ಪದೇ ಹಾಕೋದು ಬರೋದು ಸರಿ ಇಲ್ಲ. ಇನ್ನು 250 ಅಷ್ಟೇ ಐತೆ. ಧರ್ಮಸ್ಥಳ ಹೋಗ್ಬೋದು. ಏನೋ ಅಣ್ಣ ಧರ್ಮಸ್ಥಳಕ್ಕೆ 146 ಕಿಲೋಮೀಟರ್ ಐತೆ. ಗೈಸ್ ನಮ್ಮ ಬಾಮೇದವರು ಟೀ ಹೊಟ್ಟೆ ಹಂಗ್ ಗೊತ್ತಾಯ್ತು. ಟೀ ಒಂದ್ ಬನ್ನು ಕುಡ್ಬಿಟ್ರೆ ಸಾಕು. ನೆಕ್ಸ್ಟ್ ಎಲ್ಲ ನೋಡ ಯಾವ ಸಿಗ್ದಾಗ ಬಜ್ಜೆ ಸಿಕ್ಬಿಡ್ಬೇಕು ದೇವತೆಯಿಂದ. ಬಜ್ಜೆ ಟೀನೇ ಸಿಗ್ಬೇಕು. ನಿನ್ ಜೀವನದ ನಿಲ್ಸ್ಬೇಡಪ್ಪ. ಏನು ಗೊತ್ತಾ, ನಾನು ನಮ್ಮ ಮನೆಯವರು ನಮ್ಮ ಅಣ್ಣಯ್ಯ ಕುಡಿಯಲ್ಲ. ಈ ಅಣ್ಣಯ್ಯ ಬಾ ಮೈದಾ ಕುಡಿತಾರೆ. ಏಯ್ ನಿನಗೇನಾಗಬೇಕು? ಬಾ ಮೈದಾ ನಿನಗೆ ಮೈದಾ ಮೈದಾನು ಮೈದ್ನವ್ರೆ ಡಿಪ್ರೆಷನ್ ಹೋಗ್ಬಿಟ್ಟವಳೆ. ಡಿಪ್ರೆಷನ್ ಅಲ್ಲಕಲ್ಲ ಡಿಪ್ರೆಷನ್. ಇವ್ರು ರಿಯಲ್ ಡಿಪ್ರೆಷನ್ ಇವನು ಅವನೇ. ಮೋಹನ ಕಾರ್ ತಗೋಬೇಕು ಅಂತ ಯಾವಾಗ ಆದ ಅವಾಗಿಂದ ಡಿಪ್ರೆಷನ್ ಹೋಗ್ಬಿಟ್ಟಾರೆ. ನನಗ್ ನಿಜಲ್ವೇ ನಿಜ ಬೇಕಾದ್ರೆ ನಾನು ರಿಯಲ್ ಪಾಯಿಂಟ್ ಹೇಳ್ಬಿಡ್ತೀನಿ ಕೇಳಿ. ನಾನು ಈ ಕಾರ್ ತಗೋಬೇಕು ಅತ್ತ ಆಗ್ಬೇಕು ಇತ್ತ ಆಗ್ಬೇಕು ಅಂತ ನನ್ನ ಮೈಂಡ್ ಎಲ್ಲ ಇತ್ತಿಲ್ಲ. ಎಲ್ಲ ನಾವ್ಗಳು ಮಾಡಿದ್ದು ಬಂದಿದೆ ನನ್ನ ಮಕ್ಳ ನೀವ್ 3 ಜನ ಅದ್ ಹೆಂಗ್ ತಕೊಂಡ್ರು. ನಾನೇನ್ ಕಮ್ಮಿ ಅದ್ರಲ್ಲಿ ಅಂತ. ನಾನೇನ್ ಕಮ್ಮಿ ಅಂದ್ರೆ ತಗೋತಿರೋದು ಅಷ್ಟೇ. ಅದಕ್ಕೆ ಕಾರ ತಗೋಬೇಕು. ನಮ್ಮ ಮಾವ ಹೆಂಗೆ ಗೊತ್ತಾ, ನಮ್ ಕಾರ್ಗಳ್ ನಾನ್ ಕೊಡಲ್ಲ. ನನ್ ಕಾರ್ ಕೊಡಲ್ಲ, ನನ್ನ ಹಳ್ಳಿ ಮೈ ಕಾರ್ ಕೊಡ್ಸಿಕ್ಕಿಲ್ಲ, ತಿರ್ಗಾ ನಮ್ ದಿಲೀಪ್ ಒಂದು ಕೊಡ್ಸಿಕ್ಕಿಲ್ಲ ನನ್ ಕಾರ. ನೀನ್ ತಕೊಳ್ಳಿ ಅಂತ ಅಂಬಿಸ್ತಾ ಇರೋದು. ತಕೊಳ್ಳಿ ಅಂತಾನೆ. ಅದೇ ನಾನ್ ಕಾರ್ ಕೊಡ್ಸಲ್ಲ ಅಂತ ಹೇಳಿದ್ರು. ಅದ್ ಹೆಂಗ್ ಕೊಡ್ಸಿಕ್ಕಿಲ್ಲ ನೋಡ್ದ, ಬೇಕಾದ್ರೆ ನಂದೇ ಕಾರ್ ನಾನೇ ಎತ್ಕೊಯ್ತೀನಿ ಎಲ್ಲಾರ್ದು ಅಂತ ಹೇಳ್ದೆ. ಅದ್ ಹೆಂಗ್ ಎತ್ಕೊಂಡ್ಬಿಟ್ಟೆ ಹೆಂಗಂತ ಹೇಳಿದ್ರು. ಏನೋ ಹೇಳ್ಕಲಿ ದೊಡ್ಡವರು. ಸುಮ್ನಾದೆ ಕಂದಿದ್ದು ಅವಾಗ ಗಂಡ ತಾಳಿಗಳು ಬಿಡೋದ ಹಣ ಬೇಕಾದ್ರೆ ನೋಡ್ಕೊಳ್ಳಿ. ಹಂಗಿಂಗ್ ಆಡ್ಕೊಂಡು ಒಂದ್ ಗುಜರಿ ಕಾರ್ ತಗೊಂಡ್ರೆ ಅಂದ್ರೆ ಇವನ್ ಮೈಂಡ್ ಜಾಸ್ತಿ ಸೆಕೆಂಡ್ಸು. ನಾನು ಸುಮ್ಮನೆ ಏನಕ್ಕೆ ದುಡ್ಡು ವೇಸ್ಟ್ ಮಾಡ್ಲಿ ಅಂದ್ಬಿಟ್ಟು ನನ್ನ ಈಗ ನನಗೊಂದು ಉದಾಹರಣೆ ಹೇಳ್ತೀನಿ. ಯೋಚನೆ ಮಾಡ್ತಾ ಇದೀನಿ ಅಂದ್ರೆ ಈಗ ಸೋಕಿ ಮಾಡ್ದಾನೆ ಇನ್ಯಾವಾಗ ಸೋಕಿ ಮಾಡ್ತೀವಿ.
ಬಿಡು ಜೀವನದಲ್ಲಿ ಹುಟ್ಟೋದೊಂದು ಟ್ರಿಪ್ಪು ಸಾಯೋದೊಂದು ಟ್ರಿಪ್ಪು. ಇದಕ್ಕಿದೆ ಡೈಲಾಗ್ ಕೊಟ್ಟು ಮಾಡ್ಬಿಟ್ಟಲ್ಲ ಅಂತ ಇದಕ್ಕಿದೆ ಡೈಲಾಗ ನಾನು ಏನೋ ಹೇಳಕ್ ಬಂದೆ ಅದು ಇವ್ರು ಹೇಳ್ಬಿಟ್ಟ. ಗೈಸ್ ಫೈನಲಿ ಟೀ 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 ಅನ್ಕೊಂಡು ಲಾಸ್ಟ್ಗೆ ಟೀ ಸಿಕ್ಬಿಡ್ತು. ಬನ್ನಿ ಟೀ ಕೊಡೋಣ. ನನ್ಗೆ ಗುರು ಕಾರ್ದಕ್ಕೆ ನಾನು ಮಾತಾಡೇನಿಲ್ಲ, ಅದನ್ನ ಫ್ರೆಶ್ ಹಾಕೋ, ಆಮೇಲೆ ಫುಲ್ ಹಿಂದಕ್ಕೆ ಬಂದಕ್ಕೆ ಹಾಕೋ. ಏನೇನೋ ಹಾಕ್ತಾಳ ಕಣ ಅಪ್ಪ. ನಾನು ಏನೋ ಮಾಡ್ತೀನಿ ಹೇಳ್ರಪ್ಪ, ನಂಗೆ ಗೊತ್ತಿಲ್ಲ ಇಟ್ ಮಾಡಕ್ಕೆ. ಅವೆಲ್ಲ ತಿನ್ಕೊಂಡು ಇದ್ ಮಾಡಬೇಕ ಸುಮೀರು. ಗೈಸ್ ಬಾಪ ಬೇಕು ಅಂತ ಅನ್ಸುತ್ತೆ ನಿನಗೆ. ಟಿಶ್ಯೂ ಪೇಪರು, ಬರ್ಡ್ಸು, ಈನೋ ಇವೆಲ್ಲ ತಗೊಂಡು ಮಿಸ್ ಆಗಿತ್ತು, ತಗೊಂಡಿವಿ. ಮತ್ತೆ ಬೇಳೆ ಟೀ ಬಂತು. ಬರೀ ದಿಲೀಪ್ ಮತ್ತೆ ಮೋಹನ್ ಮಾತ್ರ ಟೀ. ಗೈಸ್ ಟೀ ಕಾಫಿ ಎಲ್ಲ ಆಯ್ತು. ಡ್ರೈವರ್ ನೋಡಿ ಚೇಂಜ್, ಡ್ರೈವರ್ ಚೇಂಜ್ ಕೊಡಬ್ರು ನಾನು ಒಂದು ಕಟ್ಟಾಗಿ ಓಡಿಸಿಕ್ಕಿಲ್ಲ ಆಗ್ಬಿಟ್ಟು ಓಡಿಸ್ತವ್ರೆ. ಬೇಗ ಅವ್ರು ಏನು ಕೆಳಗೆ ಕೇಳ್ತಿರ್ಲಿಲ್ಲ. ಅವ್ರು ಕುರ್ಕುಲು ತಿಂಡಿ ಬಾರಿಸ್ತವ್ರೆ. ಅದು ಯಾವಾಗ ನಂಗೆ ವಾಮೆಂಟ್ ಬರ್ತದೆ, ಯಾವಾಗ ನಂಗೆ ಹೊಟ್ಟೆ ನೋವು ಬರ್ತದೆ, ಯಾವಾಗ ಅದು ಬರ್ತದೆ ಇದು ಬರ್ತದೆ, ಯಾವಾಗ ಹೇಳ್ತಾರೆ ಅಂತ ಗೊತ್ತಿಲ್ಲ. ಏಕೆ ಧೈರ್ಯ ತುಂಬಿಟ್ಟಿನಿ. ವಿಡಿಯೋ ಮಾಡ್ಕೊಂಡು ನಾನ್ ಕಾಣ್ತಾ ಇದ್ದೀನಿ, ಅವ್ರ ಪಾಡ್ಕೊಂಡು ಮಾತಾಡ್ತಾವ್ರೆ. ಏನೇನು ನಾನು ಇದೇ ನನ್ನ ತೋರಿಸ್ತಾನೆ. ನಿನ್ನೆ ತೋರಿಸ್ತಾ ಇಲ್ಲ ಹಿಂಗೆ ಅನ್ಕೊಂಡಿದ್ದೆ. ನಿನ್ನೆ ತೋರಿಸ್ತಾ ಇದ್ದು ಸೆಲ್ಫಿ ವಿಡಿಯೋನೇ ಆನ್ ಮಾಡಿದ್ದು. ಮಾತಾಡ್ಬೇಕಾದ್ರೆ ತಲೆ ಹಿಂಗೆ ಹೊಡೋಯ್ತದೆ. ಅದೇನಾರಲ್ಲಿ ಮೋಹನ ಇವರೆಲ್ಲ ತಿಂತವ್ರೆ, ಅದಕ್ಕೆ ಆಳ್ಗೆರೆವಾ ಇಬ್ರು ನೀವು ಒಬ್ಬರೇ ತಿಂತಾ ಇದ್ರಿ, ನನಗೆ ಕೊಡ್ತಾ ಇದ್ರಿ ಅಂತ. ನಾನು ಹೆಡ್ತಿ ಹೆಂಗ್ ತಿನ್ಸಾಳೆ, ನಾನು ಹೆಡ್ತಿ ಚಿನ್ನ ಕಣಪ್ಪ. ಅವಳು ತಿನ್ನೋದ್ ಕಮ್ಮಿ, ನನಗ್ ಮಾತ್ರ ಪಟ್ ಪಣ್ಣದ ಅಲ್ಲಲ್ಲೇ ತಿನ್ನಿಸ್ತಾ ಇರ್ತಾಳೆ ಮಾತ್ರ. ಈ ನನ್ನ ಮಗ ಹಂಗೆ ಗೊತ್ತಾ ಬೇಗ, ಮನೇಲಿದ್ದಾಗ ವಿಣ್ಣ ಮೂಲೆ ಹಾಕ್ಬಿಡ್ತಾನೆ, ಮನೇಲಿದ್ದಾಗ ಹೊರಗಡೆ ಬಂದಾಗ ನಾನು ಹೆಡ್ತೀನಿ ನಾನು ಹೆಡ್ತೀನಿ ಚಿನ್ನ ಮಾತ್ರ. ಅವತ್ತು ಅಷ್ಟೇ ಬೇಗ ಕಬಿಂಟಿ ಯಾಕೊಂಡ್ರೆ ಮಗುವೆ ನನ್ನ ಹೆಂಡತಿ ಫೋನ್ ಮಾಡ್ತಾಳ, ನನ್ನ ಹೆಂಡತಿ ಫೋನ್ ಮಾಡ್ತಾಳೆ, ಹೋಗ್ಬೇಕು. ಗೈಸ್ ಈಗ ನಾವು ಡೈರೆಕ್ಟ್ ಧರ್ಮಸ್ಥಳ ಹೋಯ್ತಾವೆ ಗೊತ್ತಲ್ವಾ. ಧರ್ಮಸ್ಥಳ ಮುಗಿಸ್ಕೊಂಡು ನೆಕ್ಸ್ಟ್ ಯಾವ ಪ್ಲೇಸ್ ಉಡುಪೆ ಸೈಂಟ್ ಮೇರಿ ಸೈಲೆಂಡ್ ಅಲ್ಲೋಗಿ ಜೋಡಿಯೋದು. ಚೆನ್ನಾಗ್ ಬರ್ತೀವಿ, ಇವ್ರು ಬರಲ್ಲ, ಎಲ್ಲ ಹೇಳ್ಕೊಡ್ಬೇಕು. ನಾನು ಹಲೋ ಗೊತ್ತ ಕಲ್ಸ್ಕೊಂಡ್ಬಿಡ್ತೀನಿ. ನಾವೆಲ್ಲ ಚಿಕ್ಕ ವಯಸ್ಸಿಗೆನೆ ಐ ಮೀನ್ ನಾನು ಎಲ್ಲಿ ಹುಟ್ಟಿದ ಅನ್ಕಂಡೆ. ನೋಡು ಬಾಬಾ ವೆದರ್, ಅಲ್ಲಿ ನೋಡು ವೆದರ್ ಸುಮಾರಾಗಿ ನಡಿಯಪ್ಪ. ವೆದರ್ ನೋಡ್ಕೊಂಡು ಹೋಗೋದ, ಪ್ರಕೃತಿ ಸೌಂದರ್ಯ ಸೇವೆದ. ಪ್ರಕೃತಿ ನೋಡ್ಕೊ ಹೋಗದ ನಾವು. ಒಂದ್ ಸ್ವಲ್ಪ ನಡೆಯೋ ಜಾಗ ಎಲ್ಲಾರು ಇದಾವ. ಮಂಗ್ಳೂರ್ ಎಲ್ಲ ಹೋದವ, ಮಂಗ್ಳೂರ್ ಹೋಯ್ತಿತ್ತಾನೆ. ಚಿಕ್ಕಮಂಗ್ಳೂರು ಅಲ್ಗೂ ಬಸ್ ಇದಾಯ್ತಾ. ಆನ್ ಮಾಡೀನಿ. ಗೈಸ್ ನಾವು ಆಲ್ಮೋಸ್ಟ್ ಮಡಿಕೇರಿ ಹತ್ರ ಬಂದ್ಬಿಟ್ಟಿದೀವಿ. ಈಗ ನೋಡಿ ವೆದರು ನೋಡೋದಕ್ಕ ಬಿಳಿದ್ಕೆ ಬಾಯಳಕ್ ಬೆಳ್ಳಾಕೋ. ನಮ್ಮ ಕರ್ನಾಟಕದ ಕಾಶ್ಮೀರ ಬಿಳಿದ್ಕೆ ಬಾಯಳಕ್ ಬೆಳ್ಳಾಕೋ. ಅದು ಕಡಿಯೋ ತರ ಮಾಡ್ತದೆ ಅಂದ್ರೆ ಕರಿದ ಜಗಿಯೋ ತರ ಅಂದ್ರೆ ಮೇವು ತಿನ್ನೋ ತರ ಮಾಡ್ತದೆ. ಏನ್ ವೆದರು. ಅಂಡರ್ಸ್ಟುಡ್. ಹಲೋ ಸೂಪರ್. ಏನಾದ್ರು ದಿಲೀಪ ಐಫೋನ್ ಮುಂದೆ ನಮ್ ಫೋನ್ ನಿಲ್ಲೋಕಲ್ಲ, ಅರ್ಥ ಆಯ್ತಾ? ಯಾವತ್ತು ನಿಲ್ಲಕನಿರಲ್ಲ ವಿಡಿಯೋದಲ್ಲಿ. ಲಾಗ್ ಮಾಡಿ ನೋಡಲ್ಲ ಮನೋ. ವಿಡಿಯೋ ಮಾಡ್ತಾ ಇದೀನಿ ಏನು ಮಾತಾಡ್ಬೇಡಿ. ಆಹಾ ಮಡಿಕೇರಿ ವೆದರ್ ನೋಡಿ ಗೈಸ್. ಕರ್ನಾಟಕದ ಕಾಶ್ಮೀರ ಕೊಡಗು ಏನ್ ಸಖತ್ತಾಗಿದೆ. ಈ ತರ ಅವಾಗ ಫ್ಯಾಮಿಲಿ ಜೊತೆ ಟ್ರಾವೆಲ್ ಮಾಡೋದೇ ಸೂಪರ್. ಸ್ವರ್ಗಕ್ಕೆ ದಾರಿ ಕಣ್ರು, ಸ್ವರ್ಗಕ್ಕೆ ದಾರಿ. ಗೈಸ್ ಈಗ ನಾವು ಟ್ರಾವೆಲ್ ಮಾಡೋ ವಿಡಿಯೋ ಎಲ್ಲ ಸಂಪೂರ್ಣವಾಗಿ ಶಿವಗೌಡ ಮೋಹನ್ ಯೂಟ್ಯೂಬ್ ಚಾನಲ್ ಅಲ್ಲಿ ಬರುತ್ತೆ. ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 4 ದಿನ ಟ್ರಾವೆಲ್ ಮಾಡ್ತಾ ಇದೀವಿ ಗೈಸ್. ವಾಮಿಟಿಂಗ್ ವಿಷಯದಲ್ಲಿ ಮೊದಲನೇ ವಿಕೆಟ್ ಔಟು, 2ನೇ ವಿಕೆಟ್ ವೇಟಿಂಗು. ನೀರ್ ಬೇಕಾ? ನೀರು ಕೊಡು ಗೈಸ್. ಇಲ್ಲಿ ನೋಡಿ
ಈ ವಿಕೆಟ್ ಔಟು. ನಾನು ಅದೇ ಕೇಳಿ ಇಲ್ಲಿ ಫಸ್ಟ್ ಬೇಗನೆ ದಬಾಕತ್ತಾಳೆ, ಮಾಮೆಂಟ್ ಗಿಮೆಂಟ್ ಬಾರ್ತಾಳೆ ಅಂತ ಅನ್ಕೊಂಡಿದ್ರೆ ಬೇಗನೆ ಸ್ಟೇಬಲ್ ಆಗಿಂತವಳೆ. ಈ ವಿಕೆಟ್ ಔಟು, ಈ ವಿಕೆಟ್ ಔಟು. ಅಣ್ಣ ತಂಗಿ ಇಬ್ರು ಅಣ್ಣರು ತಂಗಿ 3 ಜನ ಸ್ಟೇಬಲ್. ನಮ್ಮ ಬಾವ ಬಾಮಕ್ಳು ಇಬ್ರು ಡಬಾರ್ ಔಟ್. ಮಕ ನೋಡು ಬಾಡೋಗಿದೆ. ಅಣ್ಣ ಮಾತು ಬರ್ತಾ ಇಲ್ಲ. ನೀನ್ ಸುಮ್ ಕೂತ್ಕೋ ತಗೋ ಫೋನ್ ಹಿಡ್ಕೊಂಡು ನುಲ್ಲೆ ಅರ್ಧ ನಮ್ಗೆ ಅವಾಯ್ಡ್ ಬರ್ತಾರೆ. ಮದುವೆ ಕೂತ್ಕೋ ಸುಮ್ಮನೆ ವಿಡಿಯೋ ಮಾಡ್ಬೇಡ ನೀನು. ನುಲಿಬಾರ್ದು ಅಂದ್ಬಿಟ್ಟು ಕೊಡ್ತಕತ್ತಾನೆ ಬಡ್ಡಿ ಮಗಂದ ಆಯ್ತಾ ನುಲಿಬೇಕು ನೋಡಿ ಹೋದ್ಮೇಲೆ ಇಷ್ಟು ಎಳಿಲೇಬೇಕು ಗಾಡಿಯ. ನನ್ ಕಿವಿಗೆ ಗುಮ್ ಅಂತದಲ್ಲ, ಏನು ಕೇಳಿಸ್ತಾ ಇರೋ ತರ ಕೇಳಿಸ್ತದಲ್ಲ. ನನಗೂ ಹಂಗೆ ಆಯ್ತದಪ್ಪ. ನಿನಗೂ ಹಂಗೆ ಆಯ್ತದ? ಏನು ವೆದರ್ ಬಡ್ಡಿ ಮಗನ ಎಂಜಾಯ್ ಮಾಡಕತ್ತವರಪ್ಪ. ನಮ್ ಬಾವಿಗೆ ಎಂಜಾಯ್ ಮಾಡಕೈತಲ್ಲ ಈ ವೆದರ್ನ. ಅರ್ಧ ಮಾಡ್ಕಲ್ಲ ಗ್ಲಾಸು ಇದಾಯ್ತದೆ. ಕಟ್ಟ ಹೇಳೋಗೋರು 2-3 ದಿನ ಮಳೆ ಅಂತ ಮಡಿಕೇರಿ ಕಡೆ ಸಕ್ಕತ್ತು ಅಂತ. ಮ್ಯಾಕ್ಸ್ ಆನ್ ಮಾಡು, ಮ್ಯಾಕ್ಸ್ ಆನ್ ಮಾಡು. ಮ್ಯಾಕ್ಸ್ ಬೇಡ, ಮಾಮೂಲಿ ನಾರ್ಮಲ್ ಯಾಕ. ಮ್ಯಾಕ್ಸ್ ಅಂದ್ರೆ ಜಾಸ್ತಿ ಆಗೋಯ್ತೆ. ಇದು ನೀವು ಬಟನ್ ನಮ್ಕ ಕೇಳ್ದಲ್ಲ, ಅದು ನಮ್ಕೆ ಅಲ್ಲಿ ಕುತ್ಕೊಳ್ಳೋದಿಲ್ವೇನೆ. ಹಾ ಅಯ್ಯ ಗೂಬೆ AC ಹೋಗ್ಬಿಟ್ಟು ಅದ್ ನಮ್ಗೆ ಅದ್ರ ಮೇಲೆ ಪಕ್ಕದು ಪಕ್ಕದು ಯೆಲ್ಲೋ ಕಲರ್ ಐತಲ್ಲ ಅದಮ್ಕೆ. ಯೆಲ್ಲೋ ಕಲರ್ ಅದ್ ಬೇಡಕಲ್ಲ, ಅದು ಇದನ್ನೇ ಚಾರ್ಜ್ನೇ ತಿಂದಾಕ್ಬಿಡ್ತದೆ. ಈಗ ಇದನ್ನ ಯೆಲ್ಲೋ ಕಲರ್ ಮುಟ್ಟೆ ಇನ್ನೊಂದ್ಸಲಿ ಮುಟ್ಟೆ. ಹಾ ಬಿಡಿ ಈಗ. ಗೈಸ್ ನೋಡಿ ಮಳೆ ಭರ್ಜರಿ ಮಳೆ, ರೋಡೇ ಕಾಣ್ತಾ ಇಲ್ಲ. ನನಗೆ ಕಿವಿ ಗುಮ್ಮನ್ನಂಗೆ ಆಯ್ತದೆ ಬಾಮೈದ. ನಿನ್ಗೂ ಹಂಗೆ ಆಯ್ತದೆ ಅದ ಬೈಕಲ್ಲಿ. ಇಲ್ಲೆಲ್ಲ ಬೈಕಲ್ಲಿ ಬಂದ್ಬಿಟ್ರೆ ಅಷ್ಟೇ. ತಲಾರ್ಕೆ ಹೋಗಪ್ಪ. ಆಹಾ ಫೀಲ ಅನ್ಭವ್ಸೋ ಬಾವ, ಅನ್ಭವ್ಸು. ಏನಾಯ್ತಿದೆ ನಿಧಾನಕ್ಕೆ ಹೊಡಿ. ಗೈಸ್ ಏನೇ ಅಲ್ಲಿ, ಈಗ ನಾವು ಟ್ರಾವೆಲ್ ಮಾಡಕ್ ಸ್ಟಾರ್ಟ್ ಮಾಡಿ ಹೆಚ್ಚು ಕಮ್ಮಿ 2 ಅವರ್ 3 ಅವರ್ ಮೇಲಾಯ್ತು. ಆಗಿಂದ ಮಳೆ ಹಿಡ್ಕೊಂಡಿರೋದು ಬಿಟ್ಟಿಲ್ಲ ಮಡಿಕೇರಿಲಿ. ಏನು ಬಂದಾಗ 1 ದಿನ 2 ದಿನ ಅಷ್ಟೇ ನೆಮ್ಮದಿ. ನಮ್ಮೂರು ನಮ್ಗೆ ಬೆಸ್ಟ್. ಇದೆಲ್ಲ ಮಡಿಕೇರಿ ಎಲ್ಲೇ ಸುತ್ತು ಎಲ್ಲೇ ಹೋಗೋ ನಮ್ಮೂರಿಗೆ ನಮ್ಗೆ ಮೇಲು ಅಂತ ಹೇಳಿದ್ರು ರಾಜ್ಕುಮಾರ್ ಸರ್ ಆಗ್ಲೇ. ಊರೂರು ಸುತ್ತಿದವರು ನಮ್ಮೂರೇ ನಮಗೆ ಮೇಲು. ಸಕ್ಕತ್ತಾಗಿ ಹಾಕ್ಬಿಡ್ತೇವೆ ಕಣ. ಬಿದ್ದೋಗದ ಮಗ ತಿನ್ಬೇಕಷ್ಟೇ. ಈಗ ಎಲ್ಲಾರು ಹಾಕ್ಬಿಡೋದಕ್ಕೆ ತಿನ್ಕೊಂಡು ಹೋಗೋದ. ತಿಂಡಿ ಅಂದ್ರೆ ಒಳ್ಳೆ ತಿಂಡಿ ಮಾಡ್ಬೇಕಷ್ಟೇ. ಹೋಗ್ತಾ ಇದೀವಿ. ಮೇಘ, ನಾನು, ಮೋಹನ 3 ಜನನೇ ಪರ್ಫೆಕ್ಟ್ ಆಗಿ ಕೂತಿರೋದು ಗೈಸ್. ಇದು ಈ ಘಟನೆ ಬಿದ್ದೋಗದೆ ನನ್ಗೆ ಆಯ್ತಲ್ಲ ಅಂತ ಕಮೆಂಟ್ ಮಾಡ್ತು. ಈ ಘಟನೆ ಬಿದ್ದೋಗದೆ ನನ್ಗೆ ಆಯ್ತಲ್ಲ ಅಂತ ಕಮೆಂಟ್ ಮಾಡ್ತು. ನೋಡ್ರೆ ಗೊತ್ತಾಗತ್ತೆ ಎಲ್ಲರಿಗೂ. ನೀನ್ ಆಡಿದ್ರೆ ಪ್ರಕಾಶ ಅಲ್ಲ ಗೈಸ್, ನೀವೇ ಹೇಳಿ. ಪ್ರಕಾಶನ್ ಫ್ಯಾನ್ಸು ನೋಡಿ. ನಮ್ಮ ಭಾವನ ಹಿಂಗ್ ನೋಡಿದ್ರ ವಟ 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 ಮಾತ್ಕಾರ್ ಮಲ್ಲ ಅಂತ ಹೇಳವು. ಮಾತೇ ಬರ್ತಿಲ್ಲ. ನಾನೇ ಮಾತಾಡ್ತಾನೆ ಇವಳು ಆಲೆ 10 ರೂಪಾಯಿ ಯಾಕೆ ಮಾಡೋದು 100 ರೂಪಾಯಿ ಯಾಕೆ ಮಾಡ್ತಾವಳೆ. ಊಟ ತಯಾರಿದೆ. ಸುಳ್ಯ ಈಗ ಎಲ್ಲಿ ಬಂದು, ಈಗ ಯಾವ ಊರಿಗೆ ಬಂದು? ಭಟ್ಕಳದಲ್ಲಿ. ಭಟ್ಕಳ ಒಳ್ಳೆ ಕುರಿ ಸಿಕ್ಕಾಯ್ತು ನಮ್ಗಂತೂ. ಕುರಿಯ ಭಟ್ಕಳ ಅಂದ್ರೆ ಭಟ್ಕಳ. ಅವ್ರು ಸಂಪಾಜೆ ಅಂದ್ರು ಸಂಪಾಜೆ ಅಂದೆ. ಹ್ಞೂ ಅಂದೆ. ಓ ನನ್ಗೇನ್ ಗೊತ್ತ, ಇಲ್ಲಿ ಬಂದು ಸುತ್ತಿ ಟ್ರಾವೆಲ್ ಮಾಡಿದ್ದವ. ಇಲ್ಲಿ ಅಲ್ಲಿ ಯಾಕೆ ಹೋಗಿದ್ರೆ? ಏನೋ ನಮ್ಮೂರ್ ಶೇಖರಣ್ಣ ಗೈಸ್ ಈಗ ಅಲ್ಲ ಇರೇ ಗೈಸ್, ಈಗ ಮೋಹನ ಹೇಳ್ದ ಅಂತಾಕ್ಷರಿ ಆಡ್ಕೊಂಡು ಹೋಗೋಣ ಅಂತ. ಅಂತಾಕ್ಷರಿ ಸ್ಟಾರ್ಟ್ ಮಾಡಿವಿ. ಈಗ ರಾಲಿ ನಮ್ಮ ಮೇಘನವರು. ಈಗ ಏನೀಗ ವಾನ ವಸಂತ ಕಾಲ ಬಂದಾಗ ಮಾವಿನ ಚಿಗುರಲ್ಲೇ ಬೇಕು.
ಯಾರಿವಳ್ಳು ಸೂಜಿ ಮಲೆ ಕಂದವಳ್ಳು ಓ ರಾಮನಲ್ಲಿ ತೋಟದಿಂದ ₹1 ಪೌಡ್ರ್ ಮೆತ್ಕೊಂಡು ಕುಂತವಳ್ಳೆ ಓ ಗುಣವಂತ ನೀನೆಂದು ನನ್ನ ಸ್ವಂತ ನೀ ನನಗಂತ ಬರದಾಯ್ತು ಭಗವಂತ ತನನಂ ತರಣಂ ಮಾ ಅಷ್ಟೇ ನಮ್ಗೆ ತರಣಂ ಮುಗಿತ್ ಮಾ ತರಣಂ ಎಲ್ಲ ಒಂದೇ ಆಡಬೇಕು ಅವ್ವಾನು ದುಡಿಬೇಕು ಅಪ್ಪನು ದುಡಿಬೇಕು ಅವ್ವಾನು ದುಡಿಬೇಕು ಕುಡ್ಕೊಂಡು ಜೀವನಾನ ಅಳತು ಮಾಡಿಕೊಳ್ಳಬೇಕು ಕೂ ನಾವಾ ಕೂರಕ್ಕು ಕಳ್ಳಿ ಕರ್ರೆ ವಾ ತೇರಕ್ಕ ರಂಜಿ ಕರ್ರೆ ವಾ ಲವ್ವಿಗೆ ಭಯ ಬಿಸಾಕು ಲವ್ ಮಾಡಿ ಡಿ ಡಾ ಏಯ್ ನೀರಿರ್ಬವ ಡಾ ಅವ್ರದ್ದು ಹೇಳ್ರು ಬೇಗ 10 ಸೆಕೆಂಡ್ ಪ್ರೇಮ ಕಾರಂಬ ತುಟಿ ಸೇರಿರಲು ಸೊಗಸು ಎಂದಿದೆ ಪ್ರಾಯದ ಆರಂಭ ಬಾ ರೇ ಕಲ್ಯಾಣ ಮಂಟಪಕ್ಕೆ ಬಾ ನನ್ನ ಮದುವೆ ಸಟಾಯ್ತು ಬೇಗ ಬಾ ಗಟ್ಟಿ ಮೇಳ ಹಚ್ಚುತ್ತಿರುವೆ ಬಾರೆ ರೇ ರಾ ನಿನ್ನ ಕಣ್ಣಲ್ಲಿ ರಾಣಿಯಾ ರಕ್ಷಿತಾ ನನ್ಗೆ ನಿನಗೆ ಸಿಕ್ಕು ಏನೇನೋ ಕಿಸ್ಸೆಲ್ಲ ಸಿಕ್ಬಿಡ್ತಾ ಅದೇ ಮುಗೀತು ತಿರ್ಗಾ ತರೋಣ ನಮ್ಗೆ ಗೊತ್ತಿಲ್ಲ ಸಂಖ್ಯೆ ಬಿಟ್ಟದಕ್ಕೆ ಗೆಜ್ಜೆಯ ಕಟ್ಟಿದವ ವಾ ಮುಂದೆ ಉಸಿರಂತೆ ನಾವು ಯಾವು ನೀವು ನಾನು ಅಲ್ಲಿ ನೋಡ್ತಾ ಇದ್ದೀನಿ ಹಾಕೊಡ್ತಾ ನಾನು ಕರೆಕ್ಟಾಗಿ 70-80 ಲೊಯ್ದಾರ ಅದಕ್ಕೆ ಕಿಲೋಮೀಟರ್ ರೇಂಜ್ ಆಯ್ತಾರ ಹೊರತು ಕಮ್ಮಿ ಐತಲ್ಲ ಅವಾಗ್ಲಿಂದ ಓಡಿಸ್ತಾ ನೀ 183 ಬಂದು ನಿಂತೈತೆ ಇಲ್ಲ ನೀನೇ ಹೊಡ್ಸ್ಲಾ ಏನ್ ಕೊಡ್ಬೇಡ ತಗೊಂಡೋಗಿ ಅಲ್ಲ ಮೋನ ಸ್ಟಾರ್ಟ್ ಮಾಡ್ದಾಗ ಮರ ನಾನು ರಿತಿದ್ದಕ್ಕಲ್ಲ ಒಂದೇ ಕಮ್ಮಿ ಏರ್ಸ್ಕೊಂಡ್ಬಿಡ್ತಂದಪ್ಪ ಅಯ್ಯಪ್ಪ ಏನ್ ಪದ ನಾನು ನೀನು ಮಧುರ ಕಲ್ಯಾಣ ಮಧುರ ಪ್ರೇಮದ ಮೊದಲ ತಲ್ಲಣ ಧನ್ಯಾಲಿಂಗನ ನಾನೆಯಾ ಭವನ ನಳಿನಿ ನಾನು ಹೊರಡಬೇಕು ಬಟ್ಟೆ ಕೊಡು ಸೂಪ್ರಂಸೋ ಏನ್ ಅಂತಾಕ್ಷರ ಸಾಂಗ್ ಹೇಳೋದು ನಳಿ ನನ್ನ ಬಟ್ಟೆ ಕೊಡು ನಾನು ಓಡಬೇಕು ನನಗೆ ಯಾವಾಗಲೂ ಹೀಗೆ ಆಗುತ್ತೆ ನನಗೆ ಒಂದು ನೆಮ್ಮದಿಯಾಗಿ ಊಟ ಮಾಡುವುದಕ್ಕೆ ಬಿಡೋದಿಲ್ಲ ಬಿಡೋದಿಲ್ಲ ದಾ ಅವಳು ಹೇಳೋದು ಡೈಲಾಗ್ ದಾ ಅಣ್ಣ ಫುಲ್ ಸ್ಟಡಿ ವಿಕೆಟ್ ಹೋಯ್ತು ಅಣ್ಣ ಫುಲ್ ಸ್ಟಡಿ ಬಾರಿ ಹುಮ್ಮಸಲ್ಲಿ ಹೋಯ್ತು ಹೋಗ ಹೊಡಿ ಬರ್ಜ ಕೆಲ ಹೊಡೆದ್ಬಿಟ್ಟು ಹೋಯ್ತು
ಅಲ್ಲ ನಾನ್ ಚೆನ್ನಾಗಿವ್ನಿ ನೀರು ನಮ್ಮಂಗ ಹೋಗ್ಬಿಟ್ಟು ಹೊಡಿ ಬರ್ದಾಗಕ್ಕೆಲ್ಲ ಹೊಡೆದ್ಬಿಟ್ಟು ಒಯ್ಯಿ ಕೂರ್ತವ್ರೆ ಅಣ್ಣ ಓದ್ತಣ್ಣ ಗೈಸ್ ನಮ್ಮ ಬಾವ ಹೋಗಿ ಹಣ್ಣು ಪಣ್ಣು ಎಲ್ಲ ತಕ ಬಂದ್ರು ಅದರಲ್ಲಿ ಸುಳ್ಯದಲ್ಲ ಬಾ ಸುಳ್ಯದಲ್ಲಿ ಊಟ ಬೇಕು ಅಂತ ಬಾಯಿ ಪಡ್ಕೋತಿರು ಸದ್ಯಕ್ಕೆ ಫ್ರೂಟ್ಸ್ಗಳನ್ನ ತಂದಿ ನೋಡಿ ಹಣ್ಣುಗಳ ಗುಡ್ಡೆ ಹಾಕೊಂಡ್ರದ ಅವ್ರು ನಾವು ಕೇಳ್ದಂಗೆ ಕೊಡೋದು. ಜೀವನದಲ್ಲಿ ಈ ತರ ಟ್ರಾವೆಲ್ ಮಾಡ್ಬೇಕು ಹೋಗ್ಬೇಕಾದ್ರೆ ಯಾರು ಕೂಡ ದುಡ್ಡು ಖರ್ಚು ಆಯ್ತದೆ ಅಂದ್ಬಿಟ್ಟು ಹಸ್ಕೊಂಡು ಯಾವ್ದೇ ಕಾರಣಕ್ಕೆ ಹೋಗ್ಬಿಡಿ. ದುಡ್ಡು ಯಾವಾಗ ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ಹೊಟ್ಟೆ ತುಂಬಾ ಊಟ ಗಿಟ ತಿನ್ಕೊಂಡು ಹಣ್ಣು ಪಣ್ಣು ತಿನ್ಕೊಂಡು ಹೋದ್ರೆ ಆರೋಗ್ಯವಾಗಿ ಹೋಗಿ ಆರೋಗ್ಯವಾಗಿ ಬರ್ಬೋದು. ಮೆಮೊರೀಸ್ ಅಂಡ್ ಹೆಲ್ತ್ ಈಸ್ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಅವಾಗ ಒಂಚೂರು ಇಂಗ್ಲಿಷ್ ನಾಟ್ ಸಪೋರ್ಟಿಂಗ್ ಯು ನಾಟ್ ಗೋಯಿಂಗ್ ಯುವರ್ ಬಾಡಿ ಸಪೋರ್ಟಿಂಗ್ ಟೈಮ್ ಯು ಗೋ. ಬಾಡಿ ಸಪೋರ್ಟ್ ಇಲ್ಲ ಬಿಡಪ್ಪ ನಂಗೆ ಗೊತ್ತು. ಬಾಡಿ ಸಪೋರ್ಟಿಂಗ್ ಟು ಫ್ರೂಟ್ಸ್. ಗೈಸ್ ಎಲ್ಲ ಈಗ ನಾವು ತಿಂಡಿಗೆ ಬಂದಿದ್ದೀವಿ. ಯಾವುದೋ ಊರು ಕರ್ಕೊಂಡ್ ಬಂದ್ರು. ಯಾವ ಊರು ಬೋ ಇದು? ಯಾವ ಊರು ಅಂತಲೂ ಗೊತ್ತಿಲ್ಲ. ಶುದ್ಧ ಸಸ್ಯಾಹಾರಿ ಅಂತೆ. ಬನ್ನಿ ಸೂಳಿ ಬಿಟ್ಟು ಹೊಸಿ ಗೊತ್ತಾಯ್ತಾ? ಬನ್ನಿ ನಿಮ್ದಾಗೆ ತಿಂಡಿ ಮಾಡೋಣ. ತಿಂಡಿ ಮಾಡ್ಕೊಂಡು ಮನೇಲೂ ಧರ್ಮಸ್ಥಳಕ್ಕೆ ಹೋದ್ಮೇಲೆ ಈ ಲಾಗ್ ಏನು ಮಾಡ್ತೀವಿ, ಧರ್ಮಸ್ಥಳದ್ದು ಸಪ್ರೇಟ್ ಲಾಗ್ ಬರುತ್ತೆ. ಯಾಕಂದ್ರೆ ಇದೇ ಲಾಂಗ್ ಆಗುತ್ತಲ್ಲ ಅದಕ್ಕೆ. ಎಲ್ಲಿದೆ ಅಮ್ಮಿದವ್ರೆ ನಿಮ್ಮ ಕ್ಯೂಟ್ ಇನ್ನು ನಿಮ್ಮ ಸ್ಮೆಲ್ ತುಂಬ ಕ್ಯೂಟ್ ಆಗಿದೆ. ಇಲ್ಲ ಚೆನ್ನಾಗೈತೆ, ಒಂದು ಚೆನ್ನಾಗಿ ಕಾಣ್ತವನೆ ನೋಡು. ಅಲ್ಲಿ ಲುಕ್ ನೋಡು. ಪುಡೋರಿ ಅಪ್ಪ ಅಂತದೆ ಪುಡೋರಿಗಳು ಇಬ್ರು ಇಬ್ರಿಗೆ ಆ ಪುಡೋರಿಗಳಲ್ಲ. ಸ್ವಲ್ಪ ಬಿಸಿ ನೀರು, ಬಿಸಿ ಜಾಸ್ತಿ ಇರ್ಲಿ. ಸರಿ ಅಣ್ಣ ಬೇಗ ಆಯ್ತು. ಗೈಸ್ ಫೈನಲಿ ಎಲ್ಲ ತಿಂಡಿ ಮಾಡಕ್ತವೆ. ಹಲೋ ಹೆಂಗಿದೆ ಫೀಲು? ರೈಸ್ ಬಾತು ಮತ್ತು ಇಡ್ಲಿ ಇವೆರಡು ಬಿಟ್ರೆ ಮಿಕ್ಕಿದ ಸೂಪರು. ರೈಸ್ ಬಾತ್ ಏನಕ್ಕಪ್ಪ ಅಂದರೆ ಚೆನ್ನಾಗೈತೆ. ನಾವೆಲ್ಲ ಡೈಲಿ ತಿಂದು ಅಭ್ಯಾಸ ಆಗ್ಬಿಟ್ಟದೆ. ಎಲ್ಲ ಹೊರಗಡೆ ಬಂದಾಗ ಬನ್ನಿ ತಿಂಡಿ ಮಾಡೋಣ. ಈಗ ಸಾಕು ವಿಡಿಯೋ ಮಾಡಿದ್ದು. ಗೈಸ್ ಫೈನಲಿ ತಿಂಡಿ ಎಲ್ಲ ಆಯಿತು. ನಮ್ಮ ಭಾವ ಕಾಫಿ ಕುಡಿತಾ ಇದ್ದಾರೆ. ನಾನು ತೊಗೊಂಡಿದ್ದು, ನಾನು ಕುಡಿಯೋಕ್ಕಾಯ್ತಾ ಇಲ್ಲ, ಸಾಕಾಯ್ತು, ಹೊಟ್ಟೆ ಹೆವಿ ಆಗ್ಬಿಡ್ತು. ಅದಕ್ಕೆ ಅವ್ರು ಕುಡಿತಾ ಇದ್ದಾರೆ. ಮೋಹನ ಪ್ರಕಾಶ ಮೋಹನ ಮತ್ತು ದಿಲೀಪು ಮತ್ತೆ ಓಪನ್ ಮಾಡಿಲ್ಲ ಅಂದ್ರೂ ಮಾಡೋದ್ಬಿಟ್ಟು ಕುತ್ಕೊಂಡ್ಬಿಟ್ಟ. ಮೋಹನ ಮತ್ತು ಮೇಘ ಅವರೆಲ್ಲ ಅಲ್ಲಿ ಹೋಗ್ಬಿಟ್ಟವ್ರೆ. ಬನ್ನಿ ಈಗ ಡೈರೆಕ್ಟ್ ಧರ್ಮಸ್ಥಳ. ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಬರೋ ಲಾಗ್ ಧರ್ಮಸ್ಥಳದ ಲಾಗ್ ಆಗಿರುತ್ತೆ. ತರಲೆ ನನ್ನ ಮಗನೇ. ಏನಾರು ಎಕ್ಸ್ಟ್ರಾ ಮಾತು ಕಿತ್ತಾಡಿದ್ರೆ ಮಕ್ಕ ತೋರಿಸಿಲೆ ತಿರ್ಗಿ ಕಡಿಕೆ. ದೂಸರ ಮಾತಾಡಂಗಿಲ್ಲ. ಕರ್ಕ ಬಂದಿರೋದು ಹೆಚ್ಚು ಪುಣ್ಯ. ಸಾಕು ಆಯ್ತು ಅಳ್ಳು ಬಿಡಕಲ್ಲ. ಅಲ್ಲ ಇಂಥ ಚಿಂದಂತ ಪುಣ್ಯ ಎಲ್ಲಾರು ಚಿಂದಂತ ಗಂಡನ ಮದುವೆ ಆದ್ರೆ ನೀನು ವಜ್ರನ ಮದುವೆ ಆಗಿದೀಯಾ? ಅದೆಲ್ಲ ಕಣೆ ಕಳ್ಸು. ನೀನ್ 3 ಹುಲಿಗಳು ಸಾಕಿನಿ ಅಂದಲ್ಲ, ಕಳ್ಸಯ್ಯ ನೀನ್ 3 ಹುಲಿಗಳನ್ನ. ಸಿಂಗಲ್ ಆಗಿಲಿ ಸಿಂಹ ಬೇಟೆ, ಸಿಂಗಲ್ ಆಗಿಲಿ ಸಿಂಹ ಬೈಟೆ ಹಿಂಗನ್ನು ನಿಂಗೆ ಅರ್ಥ ಆಯ್ತಾ ಅದು? ಹೇಳು ಮತ್ತೆ. ನೀನು ಈಗ ಧ್ರುವ ಸರ್ಜಾ ಎಲ್ಲ ಕೇಳು. ನಿಮ್ಮ ಮೊಮ್ಮಕ್ಕಳನ್ನ 3 ಹುಲಿಯ ವೈಂಗ್ ಮೊಮ್ಮಕ್ಕಳ ಕಣ. ಸಿಂಹ ಬೈಟೆ ಸಿಂಗಲ್ ಆಗಿಲಿ ಸಿಂಹ ಬೇಟೆ. ಏನಪ್ಪ ಕ್ಯಾಮ್ರಾ ಹಿಡಿದಲ್ಲ ಅವನು ತಲೆ ಕೆಡ. ಗೈಸ್ ಇನ್ನೇನೋ ಹೋಗ್ತಾ ಇದೀವಿ ಎಲ್ಲ. ಅದೇನದು ಸ್ಟೇರಿಂಗ್ ಅಸಿಸ್ಟೆಂಟ್ ತೆಗಿಯೋದ್ನ ಯಾವುದು? ನೀನ್ ನೋಡ್ಸು ಹೇಳು. ಯೂಟ್ಯೂಬ್ ಇನ್ಸ್ಟಾಗ್ರಾಮ್ಗೆ ಏನು ಇವತ್ತು ರಜಾ ಮಾಡಿದ್ರೆ ಕೇಳ್ತೀನಿ ಅಣ್ಣ ಡ್ರೈವರ್ ಎಲ್ಲ ಅವನೇ ಅಂತ. ದಿಲೀಪ ಬರೀ ಡ್ರೈವರ್ ಅಂತ ಕಳ್ಸ್ಕೊಡು. ದೇವಸ್ಥಾನ ಹತ್ರ ಬರ್ತದೆ ಆಲ್ರೆಡಿ ಆಯ್ತಾವಳೆ. ಫೋನ್ ಏನಿಲ್ಲ ಕಟ್ ಮಾಡಿ ಫೋನ್ ಕೊಡಿ ಅಂತ ಮಾಡ್ತೀನಿ. ಗೈಸ್ ಇನ್ನೇನು ಧರ್ಮಸ್ಥಳಕ್ಕೆ ಒಂದು 20-22 ಕಿಲೋಮೀಟರ್ ಇದೆ. ಏನ್ ಫೀಲ್ ಗೊತ್ತಾ? ಅದು ಚೆಕಿಂಗ್ ಎಷ್ಟೊತ್ತು ಕಡೆ ತಗೋತ ಗೊತ್ತಾ?
ಮಾಡ್ಕೊಡು ಅಂತ ವಿಡಿಯೋ ಇಲ್ಲ ಮಗ ನಾವು ದಿಲೀಪ್ ನೀನು ಮಾಡ್ಕೊಡಿಕ್ಕಾಗಲ್ಲ ಮಾಡ್ಕೊಡಲ್ಲ ನಾನೇ ಮಾಡ್ತೀನಿ ಮಾಡ್ಕೊಡಲ್ಲ ಅವ್ರು ನಿಮ್ಗೆ ಗೊತ್ತಾ ವೆದರ್ ನೋಡಿ ಸಖತ್ತಾಗಿದೆ. ರೈಟ್ ನೀನ್ ತೆಗಿ ನೀನ್ ಕಟ್ ಮಾಡ್ಕೊಂಡು ನೀನು ಮಾಡ್ತಾ ಇದೀನಿ ಕಣ. ನೀನ್ ತೆಗಿ ಬಿಡಕಲ್ಲ ಮಾಡಿಸ್ಕೊಡಕಲ್ಲ ನನ್ನ ಮಗ ಆಮೇಲೆ ಮಾಡ್ತೇನೆ ಮಾಡೋದ ಸಖತ್ತಾಗಿ ಗೊತ್ತೈತೆ. ಗುರು ಟಕ್ಕ ಕಾಯಿಸ್ ಮಾಡ್ದಂತಾನೆ ಏನ ಟಕ್ಕ ಅಂತೀನಿ. ಮಾಡ್ತಾನೆ ಮಾಡ್ತಾನಂತ ಬರಕ್ ಕೇಳೋನು